ರೀ ಬರೀದೆ ಒಂದು 5 ನಿಮಿಷ ಒಂದು ಕೆಲಸ ಬಂದು ಬರ್ತೀನಿ. 5 ಮಿನಿಟ್ಸ್ ಬರ್ರಿ. ಯಾಕೆ ಬರ್ರಿ. ವಿಡಿಯೋ ಮಾಡ್ತಿದ್ಯಾ? ಏನಿದೆಲ್ಲ ಯಾವ ತಗೊಂಬಂದಿದ್ದೆಲ್ಲ ಸೀರಿಯಸ್ಲಿ ಸರ್ಪ್ರೈಸ್. ಅದು ಯಾವ ಮೈದಲ್ಲಿ ತಗೊಂಬಂದೆ ಅದೆಲ್ಲ ಗೊತ್ತೇ ಇಲ್ಲ ನನಗೆ. 2016 ಕೇಕ್ ಕಟ್ ಮಾಡಿದ್ದು ಲಾಸ್ಟ್ ನಾನು, ನಂಗೆ ನೆನಪಿರಂಗೆ. ಎನಿವೆ ಥ್ಯಾಂಕ್ ಯು. ಕೇಕ್ ಕಟ್ ಮಾಡ್ರಿ. ನಿಮಗೆಲ್ಲ ಮುಂಚೆ ಹೇಳಿದೆ ಮಹಾಭಾರತ ಮೊದಲನೇ ಬುಕ್ ನಾನು ಓದ್ತಾ ಇದ್ದೀನಿ ಅಂತ. ಆಲ್ಮೋಸ್ಟ್ ಮುಗಿಯೋಕ್ಕೆ ಬಂದಿತ್ತು. ಸೊ ಅದು ಕೂಡ ಮುಗಿಸಿದ್ದೀನಿ. ಇವಾಗ ಮಹಾಭಾರತದ 2ನೇ ಸಂಪುಟ 2ನೇ ಬುಕ್ಕನ್ನು ತೊಗೊಂಡಿದ್ದೀನಿ. ಈ ಬುಕ್ಕಲ್ಲಿ ಕಂಪ್ಲೀಟು ಪಾಂಡವರ ವನವಾಸ ಮತ್ತು ಅಲ್ಲಿ ಪಟ್ಟಂಥ ಕಷ್ಟ, ಅಜ್ಞಾತವಾಸ ಇದ್ರಿಗೆ ಸಂಬಂಧಪಟ್ಟಿದ್ದೆ ಈ ಕಂಪ್ಲೀಟ್ ಬುಕ್ಕಲ್ಲಿದೆ. ಸೊ ಇದು ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಜೊತೆಗೆ ಇನ್ನೊಂದು ಬುಕ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಅದು ಶ್ರೀಮದ್ ಭಾಗವತಂ ಸ್ಕಂದ 1 ಕ್ಯಾಂಟೋ 1 ಇವತ್ತು ಓಪನಿಂಗ್ ಆಗ್ತಾ ಇದೆ. ಸೆಪ್ಟೆಂಬರ್ 4ನೇ ತಾರೀಕು ಓಪನ್ ಮಾಡ್ತಾ ಇದ್ದೀನಿ. ನಾನು ಹೇಳ್ದಾಗೆ ವಿಡಿಯೋ ಹಾಕಿದ್ದೀನಿ, ನೋಡೋಣ ಇದನ್ನು ಮುಗಿಸೋಕ್ಕೆ ಎಷ್ಟು ಸಮಯ ಬೇಕಾಗಬಹುದು ನನಗೆ ಅಂತ. ಇಲ್ಲಿಂದ ಓಪನ್ ಮಾಡ್ತೀನಿ. ಬುಕ್ಕು ಚೆನ್ನಾಗಿದೆ, ಓಪನ್ ಮಾಡೋಕ್ಕೆ ಬೇಸರ ಆಗುತ್ತೆ. ಬಟ್ ಓದಬೇಕು ಅಂದರೆ ಓಪನ್ ಮಾಡಲೇಬೇಕು. ಓಕೆ, ಇದನ್ನು ಫುಲ್ ಹರಿಯಲ್ಲ ನಾನು, ಮೇಲ್ಗಡೆಯಿಂದ ಎತ್ಕೊಳ್ಳೋ ರೀತಿ ಮಾಡ್ಕೋತೀನಿ. ನೋಡಿ ಎಷ್ಟು ದಪ್ಪ ಇದೆ ಒಂದು ಕ್ಯಾಂಟೋನೆ. ಅಯ್ಯಪ್ಪ, ಇಲ್ಲ ಅರಿಲೇಬೇಕು ಇದನ್ನು, ಇಲ್ಲ ಅಂತಂದರೆ ಅಂಟ್ಕೊಂಡಿರುತ್ತಲ್ಲ ಬುಕ್ಕಿಗೆ ಸರಿಯಾಗಿ ಬರಲ್ಲ. ಟಡ ಓಪನ್ ಆಯಿತು ನಮ್ಮ ಶ್ರೀಮದ್ ಭಾಗವತಂ. ಎಷ್ಟೋ ದಿನಗಳ ಕನಸು ಇವತ್ತು ಓಪನ್ ಆಯಿತು. ಫಸ್ಟ್ನೇ ಪೇಜ್ ನಿಮಗೆ ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ. ಗುರುಗಳು ಮತ್ತು ಶಿಷ್ಯಂದಿರು, ಕೃಷ್ಣ ದ್ವೈಪಾಯನ ವ್ಯಾಸ ವಿರಚಿತ ಶ್ರೀಮದ್ ಭಾಗವತಂ. ವ್ಯಾಸರು ಅವರು ಬರೆದಿರೋ ಅಂಥದ್ದು. ಸೊ ಲೆಟ್ಸ್ ಬಿಗಿನ್. ನಾನು ನಿಮಗೆ ಅಪ್ಡೇಟ್ ಕೊಡ್ತೀನಿ, ಎಷ್ಟು ಓದಿದೆ, ಎಷ್ಟು ಬಾಕಿ ಇದೆ, ಯಾವಾಗ ಮುಗೀತು ಅಂತ. ಸೊ ಲೆಟ್ಸ್ ಸ್ಟಾರ್ಟ್ ರೀಡಿಂಗ್ ಶ್ರೀಮದ್ ಭಾಗವತಂ. ಇವತ್ತು ನನ್ನ ಬರ್ಡೇ ಆಗಿರೋದ್ರಿಂದ ದೇವಸ್ಥಾನಗಳಿಗೆಲ್ಲ ವಿಸಿಟ್ ಮಾಡಬೇಕಾಗಿತ್ತು. ಡೈಲಿ ಮಾಡ್ತೀವಿ, ಸೊ ಇವತ್ತು ಕೂಡ ಅದೇ ರೀತಿ ಆಯಿತು. ಸೊ ಆಂಜನೇಯ ದೇವಸ್ಥಾನಕ್ಕೆ ಹೋಗಿದ್ವಿ, ನಮ್ಮ ಶಾಮನೂರಲ್ಲಿರೋ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ವಿ. ಅಲ್ಲಿಗೆ ಹೋಗಿ ಬಂದು ನಮಸ್ಕಾರ ಹಾಕ್ಕೊಂಡು ಬಂದ್ವಿ. ಅದಾದ ನಂತರ ಶಿವಪ್ಪನ ಗುಡಿ ಇದೆ, ಆಂಜನೇಯ ಸ್ವಾಮಿ ದೇವಸ್ಥಾನ ಎದುರುಗಡೆನೇ ಇದೆ. ಸೊ ಅಲ್ಲೂ ಕೂಡ ಹೋಗಿ ಶಿವಪ್ಪನಿಗೆ ನಮಸ್ಕಾರ ಹಾಕ್ಕೊಂಡು ಬಂದ್ವಿ. ಸೊ ಅಲ್ಲಿಂದ ಟ್ರೀಟ್ ಅಂತ ಕೇಳಿದ್ರು ನಮ್ಮನೆಯವರು. ಸೊ ಏನು ಬೇಕು ಅಂತ ಕೇಳಿದಾಗ ಪಿಜ್ಜಾ ಅಂತಂದರು. ಸೊ ಪಿಜ್ಜಾ ಹಟ್ಟಿಗೆ ಬಂದ್ವಿ. ವೆಜ್ಜಿ ಫೇಸ್ಟು, ಚೀಸ್ ಕಾರ್ನು 2 ಪಿಜ್ಜಾ ತೊಗೊಂಡು ಇಬ್ಬರು ತಿನ್ಕೊಂಡ್ವಿ. ಹೊಟ್ಟೆ ಬೇರೆ ಹಸಿತಾಯಿತ್ತು, ಅದಕ್ಕೋಸ್ಕರ ಇಬ್ಬರು ತಿನ್ಕೊಂಡ್ವಿ. ಯೂಶ್ವಲಿ ತಿನ್ನಲ್ಲ, ಯಾವಾಗಲೂ ತುಂಬ ರೇರ್ ತಿನ್ನೋದು. ಸೊ ಅದಕ್ಕೆ ಓಕೆ ಹೋಗಿ ತಿನ್ನೋಣ ಅಂತ ಅಂದ್ಕೊಂಡು ಪಿಜ್ಜಾನ ತಿಂದ್ವಿ ಇಬ್ಬರು. ಸಖತ್ತಾಗಿತ್ತು. ಈ ಡಾಮಿನೋಸ್ಗಿಂತ ಈ ಪಿಜ್ಜಾಟಲ್ಲಿ ಚೆನ್ನಾಗಿರುತ್ತೆ. ಡಾಮಿನೋಸಲ್ಲಿ ಕೆಚಪ್ಪು ಕೊಡೋಕ್ಕೆ ಇದು ಮಾಡ್ತಾರೆ, ಬಟ್ ಇಲ್ಲಿ ಕೆಚಪ್ ಚೆನ್ನಾಗಿ ಎಷ್ಟು ಬೇಕಾದ್ರೂ ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ಡಾಕ್ಟರ್ ಆಕ್ಟೇರ್ಸ್ ಅವ್ರದ್ದು. ಸೊ
ಪ್ರಿಫರ್ ಪಿಜ್ಜಾ ಹಟ್ ಓವರ್ ಡಾಮಿನೋಸಲ್ಲಿ ಚೆನ್ನಾಗಿರಲ್ಲ ಕೆಳಗಡೆ ಬೇಸ್ ಎಲ್ಲ, ಬಟ್ ಇಲ್ಲೆಲ್ಲ ಚೆನ್ನಾಗಿರುತ್ತೆ, ಕಂಪ್ಲೀಟಾಗಿ ತಿನ್ಬೋದು. ಸೊ ಅದಿಷ್ಟನ್ನು ಮುಗಿಸ್ಕೊಂಡು ನಾವು ಬಂದಿದ್ದು ಇಸ್ಕಾನ್ ಟೆಂಪಲ್ಗೆ ಹೋಗಿ ಅಲ್ಲೊಂದು ತಾಸು ಇದ್ವಿ, ಪ್ರಭುಜಿ ಹತ್ರೆಲ್ಲ ಮಾತಾಡಿಕೊಂಡು. ಆನಂತರ ಬಂದಿದ್ದು ವೆಂಕಟೇಶ್ವರ ಗುಡಿ. ಸೊ ಅಲ್ಲಿ ಬಂದು ನಮ್ಮ ವೆಂಕಟೇಶ್ವರನ ದರ್ಶನ ಪಡ್ಕೊಂಡ್ವಿ. ಸಂಜೆ 6:30 7 ಗಂಟೆ ಆಗಿತ್ತೇನಪ್ಪ. ಸೊ ಅಲ್ಲಿ ವೆಂಕಟೇಶ್ವರನ ದರ್ಶನ ಪಡ್ಕೊಂಡ್ವಿ. ಸೊ ಆಲ್ಮೋಸ್ಟ್ ಎಲ್ಲ ದೇವಸ್ಥಾನಗಳನ್ನು ಇವತ್ತು ಭೇಟಿ ಮಾಡಿ ದರ್ಶನ ಪಡ್ಕೊಂಡು ಆಗಿತ್ತು ನಮಗೆ. ಅದಾದ ನಂತರ ನಾವು ಬಂದಿದ್ದು 7 ದ ಹೆವೆನ್ ಅ ಸ್ಲೈಸ್ ಆಫ್ ಹ್ಯಾಪಿನೆಸ್. ಅದು ಕೇಕ್ ಅಂಗಡಿ, ಕೇಕ್ ಶಾಪ್. ಇವೆಲ್ಲ ಅರ್ಧ ಕೆ ಜಿನ ಅಲ್ಲಣ್ಣ ಕೇಕು, ಎಲ್ಲ ಎಗ್ಲೆಸ್. ಆಗಬೇಕಮ್ಮ, ನಾಟ್ ಚಾಕ್ಲೇಟೇ, ಎವ್ರಿ ಟೈಮ್ ಚಾಕ್ಲೇಟೇ ತೊಗೊಳ್ತೀಯ? ಚಾಕ್ಲೇಟೇ ಬೇಕಾ? ಚಾಕ್ಲೇಟ್ ವೆನಿಲ್ಲ ಅದು ಯಾವುದು ಎಲ್ಲಿ ಬರ್ತೀಯ ಚಾಕ್ಲೇಟ್ ವೆನಿಲ್ಲ ಅಂತ? ನಾನು ಹೇಳತ್ತೀನಿ. ಹಾಂ, ಅದೇ ಅರ್ಧ ಕೆ ಜಿಗಿಂತ ಕಡಿಮೆ ಹೋಗು. ಇದು ತೊಗೋತೀವಿ ನೋಡಿ, ಏನು ಬೇಕು 4 ಜನ ತಿನ್ಬಿಡ್ಬೋದು ಪಟ 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 ಅಂತ. ಇಸ್ಕೊ ನೀವು ಅಂತ. ಹ್ಞೂ, ಇಲ್ಲದವಲ್ಲ ಎಲ್ಲನೂ ಅಲ್ಲೇ ಅಂತ ಕೇಳೋದು. ಚಾಕ್ಲೇಟ್ ಫ್ಯಾಂಟಸಿ ಇದೆ, ಸ್ವಿಸ್ ಚಾಕ್ಲೇಟ್ ಇದೆ, ತಿರಾಮಸು, ಡೆತ್ ಬಾಯ್ ಚಾಕ್ಲೇಟ್, ನೆಕ್ಸ್ಟ್ ಪೈನಾಪಲ್, ರೆಡ್ ಫಾರೆಸ್ಟ್, ಪೈನಾಪಲ್, ಚಾಕ್ಲೇಟ್ ಟ್ರಫಲ್, ಬ್ಲ್ಯಾಕ್ ಫಾರೆಸ್ಟ್, ಚಾಕ್ಲೇಟ್ ಫ್ಯಾಂಟಸಿ, ಸ್ವಿಸ್ ಚಾಕ್ಲೇಟ್, ಪೈನಾಪಲ್ ಟೆಂಡರ್ ಕೋಕೋನಟ್, ಸ್ಕಾಚ್. ಅದ್ರ ಮೇಲೆ ಹ್ಯಾಪಿ ಬರ್ಡೇ ರಾಖಿ ಅಂತ ಹಾಕಿ ಇದೆಲ್ಲ ಇಲ್ಲಿ ಬಿಡೆ HBD ಅಂತ ಹಾಕಿ ಸಾಕು. ಹೌದಾ? ಹಾಂ, ಹೆಸರು ಹಾಕ್ತಾರೆ. ಬೆಸ್ಟ್. ನನ್ನ ಬರ್ಡೇಗೆ ನಾನೇ ಕೇಕ್ ತೊಗೊಂಬಂದೆ. ಬರ್ಡೇ ಸೆಲೆಬ್ರೇಷನ್ ಮಾಡಬೇಕು ಅಂತಲ್ಲ, ಅದು ಯಾವತ್ತೂ ಮಾಡೋದು ಇಲ್ಲ. ಸುಮ್ಮನೆ ಅದು ಒಂದು ಇರಲಿ, ಒಂದು ಸ್ವೀಟ್ ತಿನ್ನೋಕ್ಕೆ ಮನೆಗೆ ಎಲ್ರಿಗೂ ಅನ್ನೋ ಕಾರಣಕ್ಕೋಸ್ಕರ ತೊಗೊಂಡಿದ್ದಾಯಿತು. ಯಾ, ಸೊ ಕೇಕ್ ತೊಗೊಂಡು ಮನೆ ಕಡೆ ಹೊರಟ್ವಿ.